ಇನ್ನು ಮತ್ತೊಂದು ಕಡೆಯಲ್ಲಿ ಧರ್ಮಸ್ಥಳ ಪ್ರಕರಣ, ಧರ್ಮಸ್ಥಳದ ಸ್ಪಾಟ್ ನಂಬರ್ 7 ಇದರಲ್ಲಿ ಶೋಧ ಕಾರ್ಯವನ್ನು ಅಂತ್ಯಗೊಳಿಸಲಾಗಿದೆ. 7ನೇ ಪಾಯಿಂಟ್ನಲ್ಲೂ ಕೂಡ ಯಾವ ಅವಶೇಷಗಳು ಸಿಕ್ಕಿಲ್ಲ ಅಂತ ಗೊತ್ತಾಗ್ತಾ ಇದೆ. 2 ಗಂಟೆಗಳ ಕಾಲ ಸ್ಪಾಟ್ ನಂಬರ್ 7 ಇಲ್ಲಿ ಅಗೆಯಲಾಯಿತು. 2 ಗಂಟೆಗಳ ಕಾಲ ಅಗೆದ್ರೂ ಕೂಡ ಯಾವುದೇ ಅವಶೇಷ ಸಿಕ್ಕಿಲ್ಲ ಅಂತ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಅಗೆಯುವ ಕಾರ್ಯವನ್ನು ಅಂತ್ಯಗೊಳಿಸಿ 8ನೇ ಪಾಯಿಂಟ್ನತ್ತ ಈಗ ಕಾರ್ಮಿಕರು ತೆರಳುತ್ತಾ ಇದ್ದಾರೆ. 8ನೇ ಪಾಯಿಂಟ್ಗೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ 8ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗುತ್ತೆ. ಸ್ಪಾಟ್ ನಂಬರ್ 8 ಈಗ ಆ ಒಂದು ಸ್ಥಳಕ್ಕೆ ಕಾರ್ಮಿಕರು ಆಗಮಿಸಿದ್ದಾರೆ. ಹಾರೆ ಪಿಕಾಸಿ ತಂದಿದ್ದಾರೆ. 300 ಮೀಟರ್ ದೂರದಲ್ಲಿದೆ. 7ನೇ ನಂಬರ್ಗಿಂತ 300 ಮೀಟರ್ ದೂರದಲ್ಲಿರುವಂತಹ ಸ್ಪಾಟ್ ಇದು. ಸ್ಪಾಟ್ ನಂಬರ್ 8 7ಗೆ ಬಹಳ ಹತ್ತಿರದಲ್ಲೇ ಇದೆ. 300ನೇ ಮೀಟರ್ ಇಲ್ಲೇ ಇದೆ. 6ನೇ ಪಾಯಿಂಟ್ನಲ್ಲಿ 25 ಮೂಳೆಗಳು ಪತ್ತೆಯಾಗಿದ್ವು. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪರದೆಗಳನ್ನು ಕೂಡ ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಮಾಧ್ಯಮಗಳ ಕ್ಯಾಮರಾ ಕಣ್ಣಿಗೆ ಸೆರೆ ಸಿಗುವಂತಹ ಒಂದು ಅಂತರದಲ್ಲೇ ಇರೋದ್ರಿಂದಾಗಿ ಅಲ್ಲಿ ಪರದೆಗಳನ್ನು ಹಾಕಿ ತಮ್ಮ ಕಾರ್ಯಾಚರಣೆಯನ್ನ ನಡೆಸಲಿದ್ದಾರೆ. ಸ್ಪಾಟ್ ನಂಬರ್ 7 ಸೊ ಅಲ್ಲಿ ಯಾವುದೇ ಒಂದು ಅವಶೇಷಗಳು ಕೂಡ ಸಿಕ್ಕಿಲ್ಲ ಅಂತ ಗೊತ್ತಾಗ್ತಾ ಇದೆ. ಸ್ಪಾಟ್ ನಂಬರ್ 6 ನಿನ್ನೆ ದಿನ ಇಡೀ ಸ್ಪಾಟ್ ನಂಬರ್ 6 ಅದರಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಅದರಲ್ಲಿ 25 ಅವಶೇಷಗಳು ಸಿಕ್ಕಿತ್ತು. ಆದರೆ ಇವತ್ತು ನಡೆಸಿರುವಂತಹ ಸ್ಪಾಟ್ ನಂಬರ್ 7 ಅಲ್ಲಿ ಯಾವುದೇ ಒಂದು ಅವಶೇಷಗಳು ಕೂಡ ಸಿಕ್ಕಿಲ್ಲ. ಈಗ 8ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ಈಗ ಶುರು ಮಾಡಿದ್ದಾರೆ. 8ನೇ ಪಾಯಿಂಟ್ನಲ್ಲಿ ತಮ್ಮ ಒಂದು ಹುಡುಕಾಟವನ್ನ ಈಗ ಶುರು ಮಾಡಿದ್ದಾರೆ. ಕಾರ್ಮಿಕರು ಅಲ್ಲಿಗೆ ತೆರಳಿದ್ದಾರೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. 8ನೇ ಪಾಯಿಂಟ್ನಲ್ಲಿ ಈಗ ಕಾರ್ಯಾಚರಣೆಯನ್ನ ಈಗಾಗಲೇ ಶುರು ಮಾಡಿದ್ದಾರೆ. ಕಾರ್ಮಿಕರು ತಮ್ಮ ಹಾರೆ ಪಿಕಾಸಿಯನ್ನ ತಗೊಂಡು ಹೋಗಿ ಅಲ್ಲಿ ಈಗಾಗಲೇ ತಮ್ಮ ಶೋಧವನ್ನ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಶುರು ಮಾಡಿದ್ದಾರೆ. ಇನ್ನು ಧರ್ಮಸ್ಥಳದ 6ನೇ ಪಾಯಿಂಟ್ನಲ್ಲಿ 25 ಮೂಳೆಗಳು ಸಿಕ್ಕಿದೆ. ಅದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಸ್ಥಿ ಪಂಜರದ ಎಲ್ಲ 25 ಮೂಳೆಗಳನ್ನು ಸಂಗ್ರಹಿಸಿ FSLಗೆ ರವಾನೆ ಮಾಡಲಾಗಿದೆ. ತಲೆಬುರುಡೆಯ ಪೀಸ್ಗಳು ಸೇರಿದಂತೆ 25 ಮೂಳೆಗಳು ಅಲ್ಲಿ ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ. 6ನೇ ಪಾಯಿಂಟ್ನಲ್ಲಿ ಇದು ನಿನ್ನೆ ದಿನ ಇಡೀ ಆ ಒಂದು ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಇಲ್ಲಿವರೆಗೆ ನಡೆಸಿರುವಂತಹ 7 ಸ್ಪಾಟ್ಗಳ ಪೈಕಿ ಆ ದೂರುದಾರ ಹೇಳಿದಂತೆ ಸಿಕ್ಕಿರುವಂತಹ ಅವಶೇಷಗಳು ಇದೊಂದು ಸ್ಪಾಟ್ನಲ್ಲಿ ಮಾತ್ರ. 6ನೇ ಸ್ಪಾಟ್ನಲ್ಲಿ ಸಿಕ್ಕಿದೆ. 25 ಮೂಳೆಗಳು ಸಿಕ್ಕಿದೆ. ಅದನ್ನೀಗ FSLಗೆ ಕಳಿಸಲಾಗಿದೆ. 25 ಮೂಳೆಗಳು ತಲೆಬುರುಡೆಯ ಪೀಸ್ಗಳು ಸೇರಿದಂತೆ ಒಟ್ಟು 25 ಮೂಳೆಗಳನ್ನ ಸಂಗ್ರಹಿಸಲಾಗಿದೆ 6ನೇ ಸ್ಥಳದಿಂದ. ಅದಾದ ನಂತರ 7ನೇ ಸ್ಥಳಕ್ಕೆ ಬಂದ್ರು. 7ನೇ ಸ್ಪಾಟ್ನಲ್ಲಿ ಯಾವುದೇ ಒಂದು ಅವಶೇಷಗಳು ಕೂಡ ಸಿಕ್ಕಿಲ್ಲ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಅಲ್ಲಿ ಮುಗಿಸಿ ಈಗ ಮತ್ತೊಂದು ಸ್ಪಾಟ್ ಅಂದ್ರೆ 8ನೇ ಸ್ಪಾಟ್ 7ನೇ ಸ್ಪಾಟ್ನಿಂದ 300 ಮೀಟರ್ ದೂರದಲ್ಲಿರುವಂತಹ ಸ್ಥಳ, ಗುರುತಿಸಿರುವಂತಹ ಸ್ಥಳ. ಸೊ ಅಲ್ಲಿ ಈಗ ಹುಡುಕಾಟವನ್ನು ಅಂದ್ರೆ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇನ್ನು ಅನಾಮಿಕ ತೋರಿಸಿದಂತ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರಗಳು ಸಿಕ್ಕಿದೆ. ಅಸ್ಥಿಪಂಜರ ಸಿಕ್ಕ ಬೆನ್ನಲ್ಲೇ SIT ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. FSL ವರದಿಗೂ ಮುನ್ನವೇ ಮತ್ತಷ್ಟು ವಿಚಾರಣೆಗೆ SIT ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅನಾಮಿಕನ ವಿಚಾರಣೆಯನ್ನ ಮಾಡಲಿದೆ SIT ಅಧಿಕಾರಿಗಳು. ಅಸ್ಥಿಪಂಜರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಾಮಿಕನಿಂದ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಯಾಕಂತಂದ್ರೆ ಆ ಒಂದು ಅಸ್ಥಿಪಂಜರ ಅವಶೇಷಗಳು ಸಿಕ್ಕಿದೆಯಲ್ವಾ, ಆ ಒಂದು ಶವ ಯಾರದ್ದು, ಯಾಕೆ ಕೊಲೆ ಮಾಡಲಾಯಿತು, ಅನಾಮಿಕನ ಬಳಿ ಶವ ಹೂತ ದಿನಾಂಕ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಆ ದಿನಾಂಕಕ್ಕೆ ಸಂಬಂಧಪಟ್ಟಂತಹ ನಾಪತ್ತೆ ಕೇಸ್ಗಳ ಬಗ್ಗೆ ಕೂಡ ತನಿಖೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಧರ್ಮಸ್ಥಳ ಹಾಗೂ ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ನಾಪತ್ತೆಯಾಗಿರುವಂತಹ ಪ್ರಕರಣಗಳ ಬಗ್ಗೆ ತನಿಖೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಬಳಿಕ FSL ವರದಿಯನ್ನ ಅದರ ಜೊತೆಗೆ ಮ್ಯಾಚ್ ಮಾಡಲಿದೆ SIT ಟೀಮ್. ಸಿಕ್ಕ ಅಸ್ಥಿ ಪಂಜರ ಯಾರದ್ದು ಅದೀಗ ಸಾಕಷ್ಟು ಕುತೂಹಲ ಇರೋದು. ಅದಾದ ನಂತರ ಇದು ಸಹಜ ಸಾವು ಅಥವಾ ಕೊಲೆ ಮಾಡಿರೋದ ಆ ವಿಚಾರ ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಸಾವಿಗೆ ನಿಖರವಾದ ಕಾರಣವನ್ನ ಫೋರೆನ್ಸಿಕ್ ತಜ್ಞರು ಪತ್ತೆ ಮಾಡಲಿದ್ದಾರೆ.
ಆ ರೆಸ್ಪಾನ್ಸಿಬಿಲಿಟಿ ಫೊರೆನ್ಸಿಕ್ ಮೇಲೆ ಇದೆ. ಸಿಕ್ಕಿರುವಂತಹ ಅವಶೇಷಗಳನ್ನ ವೈಜ್ಞಾನಿಕವಾಗಿ ಪರಿಶೀಲಿಸಿ ಅದರ ಆಧಾರದಲ್ಲಿ ಫೊರೆನ್ಸಿಕ್ ತಜ್ಞರು ನೀಡುವಂತಹ ಒಂದು ರಿಪೋರ್ಟ್ನ ಮೇಲೆ ಇದೀಗ ತನಿಖೆ ಬಹಳಷ್ಟು ಕುತೂಹಲಕಾರಿಯಾಗಿ ಮುಂದುವರಿಯುತ್ತೆ. ಯಾಕಂತಂದ್ರೆ ಈಗ ಸಿಕ್ಕಿರುವಂತಹ ಅವಶೇಷಗಳು ಸಹಜವಾಗಿ ಆಗಿರುವಂತಹ ಸಾವಿರಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಅಸಹಜ ಸಾವಿನ ಅಸ್ಥಿಪಂಜರವ ಅನ್ನುವಂಥದ್ದು ಸ್ಪಷ್ಟ ಆಗಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.